ಶಾಲೆಗೆ ಓದಲು ಅಂತ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಸೊ ಅರ್ಜುನ್ ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ ಮತ್ತು ಅವರ ಕುಟುಂಬ. ಹೌದು ಸ್ನೇಹಿತರೆ, ಇತ್ತೀಚೆಗಷ್ಟೇ ಅರ್ಜುನ್ ಜನ್ಯ ಅವರು ಮಗಳು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಅವರು ತುಂಬ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಏನು ಒಂದು ಇವರು ಅರ್ಜುನ್ ಜನ್ಯ ಅವರು ಮಗಳು ಮಾಡಿದ್ದಾದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅಂದರೆ ಎಲ್ರಿಗೂ ಗೊತ್ತೇ ಗೊತ್ತು. ಸೊ ತುಂಬಾ ಒಂದು ಒಳ್ಳೆಯ ಪ್ರತಿಭೆ, ಒಂದು ಕನ್ನಡ ಇಂಡಸ್ಟ್ರಿಗೆ ತುಂಬಾ ಒಂದು ಕಿರೀಟ ಇದ್ದಂತೆ. ಒಂದು ಹಲವಾರು ಬಾರಿ ನಾವು ಅರ್ಜುನ್ ಜನ್ಯ ಅವರನ್ನು ನೋಡಿದ್ದೇವೆ. ಸೊ ಒಬ್ಬ ಮ್ಯೂಸಿಷಿಯನ್ ಆಗಿ, ಒಬ್ಬ ನಿರ್ದೇಶಕನಾಗಿ ಇಂದಿಗೂ ಕೂಡ ಒಂದು ಮಿಂಚ್ತಾ ಇದ್ದಾರೆ. ಸೊ ತುಂಬ ಒಂದು ಒಳ್ಳೆಯ ಪ್ರತಿಭೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಲವಾರು ಒಂದು ಒಳ್ಳೆಯ ಮ್ಯೂಸಿಕ್ಗಳನ್ನಾಗಿರ್ಬೋದು ಮತ್ತು ಹಲವಾರು ಒಂದು ತುಂಬ ಅಂದರೆ ತುಂಬ ಕೆಲವು ಮೊನ್ನೆಯಷ್ಟೇ ಒಂದು 45 ಅಂತಕ್ಕಂಥ ಚಿತ್ರವನ್ನು ನಿರ್ದೇಶನ ಕೂಡ ಮಾಡಿದ್ರು. ಸೊ ಒಂದು ಖುಷಿ ಆಗುತ್ತೆ, ಒಬ್ಬ ಕನ್ನಡದ ಮ್ಯೂಸಿಷಿಯನ್ ಇಷ್ಟೊಂದರ ಮಟ್ಟಿಗೆ ಬೆಳೀತಾ ಇದ್ದಾರೆ ಅಂದರೆ. ಈಗ ಕನ್ನಡ ಅಷ್ಟೇ ಅಲ್ಲದೆ ಒಂದು ಬೇರೆ ಭಾಷೆಗಳಿಗೂ ಕೂಡ ಒಂದು ಅರ್ಜುನ್ ಜನ್ಯ ಅವರು ಮ್ಯೂಸಿಕನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಹೇಳಬೇಕಪ್ಪ ಅಂತಂದರೆ ತುಂಬ ಕಷ್ಟದಲ್ಲಿ ನಾನು ಬೆಳೆದಿದ್ದೇನೆ. ಸೊ ನನಗೆ ಒಂದು ಹೊತ್ತು ಊಟಕ್ಕೂ ಸರಿಯಾಗಿ ಒಂದು ಗತಿ ಇರಲಿಲ್ಲ. ಸೊ ನಾನು ಊಟ ಮಾಡಬೇಕಂದ್ರೂ ತುಂಬಾ ಒಂದು ಕಷ್ಟಪಟ್ಟಿದ್ದೇನೆ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ಮ್ಯೂಸಿಕನ್ನು ಕಲಿಬೇಕು ತುಂಬಾ ಅಂತಕ್ಕಂಥದ್ದು ತುಂಬಾ ಆಸೆ ಇತ್ತು, ಆದರೆ ಸರಿಯಾದ ಸಮಯಕ್ಕೆ ಮ್ಯೂಸಿಕನ್ನು ನನಗೆ ಕಲಿಯೋಕ್ಕೆ ಆಗಲಿಲ್ಲ. ಸೊ ಮ್ಯೂಸಿಕನ್ನು ನಾನೇನು ಪೂರ್ತಿ ಕಲ್ತಿಲ್ಲ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೋಡ್ಬಿಟ್ಟು ಕಲ್ತಿರೋದು ಅನ್ನೋ ಮಾತನ್ನು ಕೂಡ ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ತುಂಬಾ ಭಾವುಕರಾಗಿ ಮಾತನಾಡಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನಾನು ತುಂಬ ಬಡತನದಲ್ಲಿ ಬದುಕಿದ್ದೇನೆ, ತುಂಬ ಬಡತನದಲ್ಲಿಂದ ಬಂದಿದ್ದೇನೆ. ಯಾಕಪ್ಪ ಅಂತಂದರೆ ನನಗೆ ತುಂಬ ಕಷ್ಟಗಳು ಎದುರಾಗಿವೆ, ಸರಿಯಾಗಿ ನನಗೆ ಊಟ ಕೂಡ ಮಾಡೋಕ್ಕೆ ಆಗಿಲ್ಲ. ಸೊ ಅಂತಹ ಸಮಯದಿಂದ ಹಿಡಿದ್ಬಿಟ್ಟು ದೇವರು ಇಲ್ಲಿವರೆಗೆ ತಂದಿದ್ದಾನೆ ನನಗೆ. ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ನಾನು ಒಂದು ಕೋಟಿಯ ಕಾರ್ಗಳಲ್ಲಿ ಓಡಾಡ್ತೀನಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಊಟವನ್ನು ಮಾಡ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ, ದೇವರು ಈ ಮಟ್ಟಿಗೆ ನನ್ನ ತಂದಿರೋದು. ಸೊ ನಾನು ತುಂಬ ಒಂದು ಪರಿಶ್ರಮ ಹಾಕಿದ್ದೇನೆ ಅದಕ್ಕೆ. ಸೊ ತುಂಬ ಪರಿಶ್ರಮ ಹಾಕಿದ್ದೇನೆ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಅರ್ಜುನ್ ಜನ್ಯ ಅವರು ಮುಂದೆ ಹೇಳ್ತಾ ಹೋಗ್ತಾರೆ. ಸೊ ನನ್ನ ಮಗಳು ಕೂಡ ತುಂಬ ಜಾಣೆ ಇದ್ದಾಳೆ, ಓದಿನಲ್ಲಿ ತುಂಬ ಜಾಣೆ ಇದ್ದಾಳೆ, ಅದಕ್ಕಾಗಿಯೇ ನಾನು ಅವಳನ್ನು ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸಿದ್ದೆ. ಸೊ ಆದರೆ ಅವಳು ಮಾಡಿದ್ದನ್ನು ನೋಡಿ ತುಂಬಾ ಒಂದು ಕಣ್ಣೀರು ಬಂತು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು? ಸೊ ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ತಮ್ಮ ಮಗಳು ತುಂಬ ಓದಿನಲ್ಲಿ ಜಾಣೆ ಆದಳು. ಅವ್ರ ಮಗಳ ಹೆಸರು ಬಂದ್ಬಿಟ್ಟು ರಜಿತಾ ಅಂತ. ಸೊ ಅವರನ್ನು ತುಂಬ ಒಂದು ಪ್ರೀತಿಯಿಂದ ಮುದ್ದಾಗಿ ಮಗಳನ್ನು ಸಾಕಿದ್ದಾರೆ. ಸೊ ಅವಳು ತುಂಬ ಚೆನ್ನಾಗಿ ಓದಬೇಕು, ಅವಳು ಯಾವುದಕ್ಕೂ ಕೊರತೆ ಬೀಳಬಾರ್ದು, ನಂತರ ಕಷ್ಟಗಳು ಅವಳಿಗೆ ಬರಬಾರ್ದು ಅನ್ನೋ ಒಂದು ಹಾದಿಯನ್ನು ಹಿಡಿದ್ಬಿಟ್ಟು ಸೊ ಅವಳು ತುಂಬ ಚೆನ್ನಾಗಿರಬೇಕು ಅನ್ನೋದರ ಒಂದು ಆಸೆಯಿಂದ ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸ್ತಾರೆ. ಅವಳು ಏನಾದರೂ ಓದಿ ಒಂದು ಸಾಧನೆ ಮಾಡಲಿ ಅನ್ನೋದ್ರಿಂದ. ಸೊ ಅವಳನ್ನ ಒಳ್ಳೆಯ ಸ್ಕೂಲ್ಗೆ ಸೇರಿಸಿ ಸೊ ಅವಳು ಏನಾದರೂ ಮಾಡಬೇಕು, ಅವಳ ಜೀವನವನ್ನು ಅವಳು ಕಟ್ಕೊಳ್ಬೇಕು, ಮುಂದೆ ಯಾರಿಗೂ ಅವಳು ಒಂದು ಭಾರ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವಳು ಬೆಳಿಬೇಕು ಅನ್ನೋ ಆಸೆಯಿಂದ ಒಂದು ಅರ್ಜುನ್ ಜನ್ಯ ಅವರು ಒಂದು CBSE ಸ್ಕೂಲ್ಗೆ ಅಂದರೆ ಒಂದು ದೊಡ್ಡ ಸ್ಕೂಲ್ಗೆ ಅವರ ಮಗಳನ್ನು ಹಾಕ್ತಾರೆ. ಸೊ ಅಪ್ಪನ ಆಸೆಯಂತೆ ಒಂದು ಅವರು ಕೂಡ ತುಂಬ ಚೆನ್ನಾಗಿ ಓದ್ತಾರೆ. ಅಂದರೆ ರಜಿತಾ ಅವರು ತುಂಬ ಚೆನ್ನಾಗಿ ಓದ್ಬಿಟ್ಟು ಸೊ ಖುಷಿ ಆಗುತ್ತೆ, ಒಂದು ತುಂಬ ಚೆನ್ನಾಗಿ ಓದ್ಬಿಟ್ಟು ಒಂದು ರ್ಯಾಂಕ್ಗಳನ್ನು ಕೂಡ ಪಡಿತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಹೇಗೆ ಫ್ಯಾಮಿಲಿ ಯಾಕೆ ಕಣ್ಣೀರು ಹಾಕಿದ್ರು, ಏನಾಯಿತು ಇವರ ನಡುವೆ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಒಂದು ಅರ್ಜುನ್ ಜನ್ಯ ಅವರ ಮಗಳು ಒಂದು ಸಾಹಿತ್ಯದಲ್ಲೂ ಕೂಡ ಒಂದು ಇತಿಹಾಸವನ್ನು ಸೃಷ್ಟಿಸಲು ಮುಂದಾಗಿದ್ದಾರೆ. ಸೊ ಮ್ಯೂಸಿಕಲ್ಲೂ ಕೂಡ ಒಂದು ಇತಿಹಾಸವನ್ನು ಸೃಷ್ಟಿಸಲು ಮುಂದಾಗಿದ್ದಾರೆ. ಸೊ ಒಂದು ಶಾಲೆ ಅಷ್ಟೇ ಅಲ್ಲದೆ ಒಂದು ಮ್ಯೂಸಿಕ್ನಲ್ಲೂ ಕೂಡ ಒಂದು ತುಂಬಾ ಖುಷಿಯಿಂದ ಒಂದು 8ನೇ ಗ್ರೇಡನ್ನು ಪಿಯಾನೋದಲ್ಲಿ ಕಲ್ತಿದ್ದಾರಂತೆ. ಸೊ ಇದನ್ನು ನೋಡಿದ ಒಂದು ಅರ್ಜುನ್ ಜನ್ಯ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಒಂದು ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ, ಒಂದು ಸಂಗೀತ ಕಾಂಪಿಟೇಷನ್ನಲ್ಲಿ. ಅದಕ್ಕೆ ಅರ್ಜುನ್ ಜನ್ಯ ಅವರು ಒಂದು ಪ್ರೀತಿಯಿಂದ ಕಣ್ಣೀರು ಹಾಕಿ ನನ್ನ ಮಗಳು ಇಷ್ಟೊಂದು ಸಾಧನೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ಅವಳಿಗೆ ಯಾವತ್ತೂ ನಾನು ಹೇಳಿಲ್ಲ ನೀನು ಸಂಗೀತವನ್ನು ಕಲ್ತ್ಕೊಳ್ಳೋದ್ರಿಂದ. ಸೊ ಅವಳೇ ಒಂದು ಅವಳ ಆಸಕ್ತಿಯಿಂದ ಕಲಿತು ಇಷ್ಟೊಂದು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾಳೆ ನನಗೆ ಅನ್ನೋದ್ರಿಂದ ಒಂದು ಆನಂದ ಬಾಷ್ಪವನ್ನು ಅರ್ಜುನ್ ಜನ್ಯ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು ಹಾಕಿದ್ದಾರೆ. ಸೊ ಒಂದು ಅರ್ಜುನ್ ಜನ್ಯ ಅವರ ಈ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ.